ದರ್ಶನ್ಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಯಾವ ರೀತಿಯ ಟೆನ್ಷನ್ ಇದೆ, 3 ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ರಿಪಬ್ಲಿಕ್ ಅಣ್ಣ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಮೊದಲನೇದಾಗಿ ಗಮನಿಸೋಣ, ದರ್ಶನ್ಗೆ ದಿಗಿಲು, ಟೆನ್ಷನ್ ಶುರುವಾಗಿರೋದು ಥಾರ್ ಕಾರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಸಾಕ್ಷ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನದು ಆ ಕುರಿತ ಮಾಹಿತಿನ ನಿಮ್ಮ ಮುಂದೆ ಇಡ್ತೀವಿ. ಇದು ಟಾಪ್ ಸ್ಟೋರಿ. ಸೆಕೆಂಡ್ ಟಾಪ್ ಸ್ಟೋರಿ ಏನಪ್ಪಾ ಅಂತ ಅಂದ್ರೆ, ಮನೆ ಊಟನ ಮುದ್ದೇನಾ, ಬಿರಿಯಾನಿನ ಮುದ್ದೇನಾ ಅನ್ನೋದು ಪ್ರಶ್ನೆ. ಕಾರಣ ಮನೆ ಊಟ ಬೇಕು ಅಂತ ಬೇಡ್ಕೊಳ್ತಿದ್ದಾರೆ ನಟ ದರ್ಶನ್. ಸಿಗುತ್ತಾ ಅಥವಾ ಜೈಲು ಊಟನೇ ಫಿಕ್ಸ್ ಆಗುತ್ತಾ, ಅಲ್ಲಿಗೆ ಮುದ್ದೇನೆ ಫಿಕ್ಸ್ ಆಗುತ್ತಾ ಅನ್ನೋದು ಪ್ರಶ್ನೆ. ಆ ಕುರಿತ ಮಾಹಿತಿನ ನಿಮ್ಮ ಮುಂದೆ ಇಡ್ತೀವಿ. ಅದ್ರ ಜೊತೆಗೆ ಪವಿತ್ರ ದಿ ಲೀಡರ್, ಆಕೆಯ ಲೀಡರ್ ಆಗ್ಬಿಟ್ಟಿದ್ದಾಳಂತೆ ಪರಪ್ಪನ ಅಗ್ರಹಾರದಲ್ಲಿ. ಹೇಗೆ, ಯಾಕೆ, ಆ ಕುರಿತ ಸಂಪೂರ್ಣ ಮಾಹಿತಿನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪ್ರಮುಖವಾಗಿ ಗಮನಿಸೋಣ, ನಟ ದರ್ಶನ್ಗೆ ಥಾರ್ ಕಾರು ಪ್ರಾಬ್ಲಮ್ ಆಗ್ತಾ ಇದೆ. ಕಾರಣ 3 ಜನ ಪೊಲೀಸರ ಮುಂದೆ ಶರಣಾಗೋಕ್ಕೂ ಮುನ್ನ, ಈ ರೇಣುಕಾ ಸ್ವಾಮಿ ಕೊಲೆ ಆದ ಬಳಿಕ ಪೊಲೀಸರು ಮಾಹಿತಿ ಕಲೆ ಹಾಕಿದ್ರಂತೆ. ಥಾರ್ ಕಾರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕೆಂಪು ಬಣ್ಣದ ಕಾರ್ ಓಡಾಡಿರುವ ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ ಪೊಲೀಸರು ಒಂದಷ್ಟು ಮಾಹಿತಿ ಕಲೆ ಹಾಕಿದ್ರು. ಅದು ಹೇಗೆ ಕಂಟಕ ಆಗ್ತಾ ಇದೆ, ಆ ಕುರಿತ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ದರ್ಶನ್ಗೆ ಕಂಟಕವಾದ ರೆಡ್ ಕಲರ್ ಕಾರು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ ಸದ್ಯಕ್ಕೆ ಜೈಲಿಂದ ಹೊರಬರೋದು ಡೌಟ್ ಆಗಿದೆ. ಯಾಕಂದ್ರೆ ಪ್ರಕರಣದ ತನಿಖೆಯಲ್ಲಿ ಒಂದೊಂದೇ ಸತ್ಯಗಳು ಹೊರಬರ್ತಿದ್ದು ಪೊಲೀಸರು ಹಲವು ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ. ಇದು ಸಹಜವಾಗಿಯೇ ದರ್ಶನ್ಗೆ ತೊಂದರೆಯಾಗಲಿದೆ. ಕೊಲೆ ಬಳಿಕ ದರ್ಶನ್ ತಪ್ಪಿಸಿಕೊಳ್ಳೋಕೆ ಎಷ್ಟೇ ಪ್ಲಾನ್ ಮಾಡಿದ್ರೂ ಪೊಲೀಸರಿಗೆ ಈ ಬಗ್ಗೆ ಗೊತ್ತಾಗ್ತಿತ್ತಂತೆ. ಪೊಲೀಸರಿಗೆ ಇಡೀ ಕೇಸ್ ಕುರಿತು ಎಕ್ಸ್ಕ್ಲೂಸಿವ್ ಕ್ಲೂ ಕೊಟ್ಟಿದ್ದೆ ದರ್ಶನ್ನ ಆ ರೆಡ್ ಕಲರ್ ಕಾರು ಎನ್ನಲಾಗ್ತಿದೆ. ಈ ಕುರಿತು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ. ಪೊಲೀಸರಿಗೆ ಸಿಕ್ಕ ಮಾಹಿತಿ ಏನು? ಪಟ್ಟಣಗೆರೆ ಶೆಡ್ ಬಳಿ ರೆಡ್ ಕಲರ್ ಕಾರು ಓಡಾಡ್ತಿದ್ದ ಮಾಹಿತಿ ಪೊಲೀಸರಿಗೆ ಮೊದಲೇ ಗೊತ್ತಿತ್ತು. ರೆಡ್ ಕಲರ್ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಪಟ್ಟಣಗೆರೆ ಶೆಡ್ ರೆಡ್ ಕಾರು ಟವರ್ ಡಂಪ್ ಮಾಹಿತಿ ಲಭ್ಯವಾಗಿದೆ. ರೇಣುಕಾ ಸ್ವಾಮಿ ಕೊಲೆ ಬಳಿಕ ಜೂನ್ 10ರಂದು ಕೊಲೆ ಆರೋಪಿಗಳು ಸರೆಂಡರ್ ಆಗಿದ್ರು. ಅದಕ್ಕೂ ಮೊದಲೇ ಕಾಕಿಗೆ ಸಿಕ್ಕಿತ್ತಂತೆ ಕೊಲೆ ಕ್ಲೂ. ಕೇಸ್ ದಾಖಲಾದ ಬೆನ್ನಲ್ಲೇ ಬೆನ್ನಟ್ಟಿದ ಪೊಲೀಸರು ಶವ ಎಸೆದ ಜಾಗವನ್ನ ಅಬ್ಸರ್ವ್ ಮಾಡಿದ್ರು. ಸಿಸಿಟಿವಿ ದೃಶ್ಯ ನೋಡಿದಾಗ ರೆಡ್ ಕಲರ್ ಕಾರು ಪತ್ತೆಯಾಗಿದೆ. ಕಾರು ಫಾಲೋ ಮಾಡಿದಾಗ ಕನೆಕ್ಟ್ ಆಗಿದ್ದು ಪಟ್ಟಣಗೆರೆ ಶೆಡ್. ವಿನಯ್ ಬಂಧನಕ್ಕೆ ಸಜ್ಜಾಗಿದ್ದಾಗ 3 ಸರೆಂಡರ್. ಕಾರ್ತಿಕ್, ರಾಘವೇಂದ್ರ, ನಿಖಿಲ್ ಕೂಡ ಸರೆಂಡರ್ ಆಗಿದ್ರು. 3ರಿಂದ ವಿನಯ್ ಬಗ್ಗೆ ಬಾಯ್ಬಿಡಿಸಿದಾಗ ಕೊಲೆ ಕೇಸ್ ಬೆಳಕಿಗೆ ಬಂದಿದೆ. ಇವೆಲ್ಲದರ ಹಿಂದೆ ದರ್ಶನ್ ಇದ್ದಾರೆ ಅನ್ನೋದು ಪೊಲೀಸರಿಗೆ ಮಾಹಿತಿ ಇತ್ತು ಎನ್ನಲಾಗಿತ್ತು. ಹೀಗಾಗಿ ರೆಡ್ ಕಲರ್ ಕಾರಿನ ಹಿಂದೆ ಬಿದ್ದ ಪೊಲೀಸರು ಪ್ರಕರಣದ ತನಿಖೆಯನ್ನ ಕೂಲಂಕುಷವಾಗಿ ಪರಿಶೀಲಿಸುತ್ತಿದ್ದಾರೆ. ಹೀಗಾಗಿ ದರ್ಶನ್ಗೆ ಸದ್ಯಕ್ಕೆ ಜೈಲೇ ಗತಿ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಷ್ಟಗಳು ಎದುರಾಗ್ತಾ ಇರೋದು ಪ್ರಮುಖವಾಗಿ ಅವರ ಥಾರ್ ಕಾರು ಓಡಾಡಿರುವಂತಹ ಸಿಸಿಟಿವಿ ದೃಶ್ಯಗಳು ಲಭ್ಯ ಆಗಿರೋದ್ರಿಂದ ಪೊಲೀಸರು ಇದನ್ನೇ ಪ್ರಮುಖ ಸಾಕ್ಷಿಯಾಗಿ ಇಟ್ಕೊಂಡಿದ್ದಾರೆ. ಇದೇ ಸಂಕಷ್ಟ ನಟ ದರ್ಶನ್ ಅವ್ರಿಗೆ ಎದುರಾಗ್ತಾ ಇರೋದು. ಅದ್ರ ಜೊತೆಗೆ ಗಮನಿಸೋಣ, ರೇಣುಕಾ ಸ್ವಾಮಿ ಕೊಲೆ ಮಾಡುವಂತ ಸ್ಕೆಚ್ ಹೇಗೆ ರೂಪುಗೊಂಡಿತ್ತು, ಕೊಲೆ ಆದ ಬಳಿಕ ಮೃತದೇಹವನ್ನ ವಿಲೇವಾರಿ ಮಾಡೋ ನಿಟ್ಟಿನಲ್ಲೂ ಕೂಡ ಯಾವ ರೀತಿಯ ಸ್ಕೆಚ್ ಅನ್ನ ಆರೋಪಿಗಳು ರೂಪಿಸಿದ್ರು ಅಂದ್ರೆ, ಯಾವ ಸಿನಿಮಾ ಸ್ಟೈಲ್ಗೂ ಕೂಡ ಕಡಿಮೆ ಇರಲಿಲ್ಲ ಇವರು ಮಾಡ್ಕೊಂಡಿರುವಂತಹ ಪ್ಲಾನ್. ಹಾಗಾದ್ರೆ ಆರೋಪಿಗಳ ಪ್ಲಾನ್ ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರು, ಆ ಕುರಿತ ಒಂದು ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಒಂದು ಕಾರಲ್ಲಿ ಶವ, ಇನ್ನೊಂದು ಕಾರಲ್ಲಿ ಭದ್ರತೆ. 3 ಸ್ಥಳ ಫೈನಲ್ ಆಗಿದ್ದು ಸುಮ್ಮನಹಳ್ಳಿ ಮೋರಿ. ಎಸ್, ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕೊಂದು ಜೈಲು ಸೇರಿರುವ ದಾಸನ ಲೀಲೆ ದಿನದಿಂದ ದಿನಕ್ಕೆ ಏರ್ತಲೇ ಇದೆ ಹೊರತು ಮುಗಿಯುವ ಲಕ್ಷಣ ಮಾತ್ರ ಕಾಣ್ತಾ ಇಲ್ಲ. ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಪೊಲೀಸರು ಸುದೀರ್ಘ ತನಿಖೆ ನಡೆಸ್ತಾ ಇದ್ದಾರೆ. ಘಟನೆ ನಡೆದು 1.5 ತಿಂಗಳಿಗಿಂತಲೂ ಹೆಚ್ಚು ದಿನವಾದರೂ ಒಂದೊಂದೇ ಸ್ಫೋಟಕ ಸತ್ಯ ಬಯಲಾಗ್ತಾ ಇದೆ. ಜೂನ್
8ರಂದು ರೇಣುಕಾ ಸ್ವಾಮಿಯನ್ನ ಕೊಂದ ದರ್ಶನ್ ಸಿನಿಮಾ ರೀತಿಯಲ್ಲೇ ಸ್ಕೆಚ್ ಹಾಕಿದ್ದ ಗ್ಯಾಂಗ್. ಶವ ಬಿಸಾಕೋಕೆ ಒಂದು ತಂಡ, ಭದ್ರತೆಗೆ ಮತ್ತೊಂದು ತಂಡ ಇತ್ತಂತೆ. ಶವ ಎಸೆಯಲು ಸ್ಕಾರ್ಪಿಯೋ ಬಳಕೆ ಮಾಡಿದ್ರು. ಇದರಲ್ಲಿ ರೇಣುಕಾ ಸ್ವಾಮಿ ಶವ, ಕಾರ್ತಿಕ್, ರಾಘವೇಂದ್ರ, ನಿಖಿಲ್ ಇದ್ರೆ ATOS ಕಾರಲ್ಲಿ ಪ್ರದೋಷ್, ನಾಗರಾಜ್ ಇದ್ರು ಎಂಬ ಮಾಹಿತಿ ಇದೆ. ಬಿಸಾಕಲು 3 ಸ್ಥಳವನ್ನ ಆಯ್ಕೆ ಮಾಡಿದ್ದಂತೆ. ಮೊದಲು ಚಿತ್ರದುರ್ಗದಲ್ಲಿ ಮೃತದೇಹ ಎಸೆಯಲು ಪ್ಲಾನ್ ಮಾಡಿತ್ತು. ಅದು ಫ್ಲಾಪ್ ಆಗಿ ಮೈಸೂರು ರಸ್ತೆ ಹೊರವಲಯಕ್ಕೆ ಪ್ಲಾನ್ ಮಾಡಿತ್ತು. ಆದರೆ ಇದು ಕೂಡ ಫ್ಲಾಪ್ ಆಗಿ ಸುಮ್ಮನಹಳ್ಳಿ ಬ್ರಿಡ್ಜ್ ಸುತ್ತಿತ್ತು. ಯಾರೂ ಇಲ್ಲದ ವೇಳೆ ಮಿಡ್ನೈಟ್ ಮೃತದೇಹವನ್ನ ಬಿಸಾಡಿ ಎಸ್ಕೇಪ್ ಆಗಿತ್ತು. ಒಟ್ನಲ್ಲಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಲಾಕ್ ಆಗಿದ್ರು. ಕೊಲೆ ಸಂಚಿನ ಸ್ಫೋಟಕ ಸತ್ಯ ದಿನದಿಂದ ದಿನಕ್ಕೆ ಬಯಲಾಗ್ತಾನೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಸ್ಕೆಚ್ ಹೇಗಿತ್ತು? ಯಾವ ಸಿನಿಮಾ ಸ್ಟೈಲ್ಗೂ ಕೂಡ ಕಡಿಮೆ ಇರಲಿಲ್ಲ. ಕಿಡ್ನಾಪ್ ಮಾಡಿರಬಹುದಾಗಿರೋದು, ಹಲ್ಲೆ ಆಗಿರೋದು, ಆನಂತರ ಕೊಲೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾವ ರೀತಿ ಆರೋಪಿಗಳು ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂತಹ ವಿಚಾರ. ರೇಣುಕಾ ಸ್ವಾಮಿ ಶವ ಸಾಗಿಸೋದಕ್ಕೆ ಸಿನಿಮಾ ರೀತಿಯಲ್ಲೇ ಪ್ಲಾನ್ ಆಗಿತ್ತು. ಲಕ್ಷ ದುಡ್ಡಿಗೆ ಡೀಲ್ ಕೂಡ ಆಗಿತ್ತು ನಟ ದರ್ಶನ್ ಅವರ ಆದಿಯಾಗಿ. ನಟ ದರ್ಶನ್ ಅವರೇ ಲಕ್ಷ ಹಣ ಕೊಡ್ತೀನಿ, ಶವ ಸಾಗಾಟ ಮಾಡಿಬಿಡಿ, ಯಾರಿಗೂ ಅನುಮಾನ ಬರಬಾರ್ದು, ನನ್ನ ಹೆಸರು ಎಲ್ಲೂ ಕೂಡ ತಳುಕು ಹಾಕಿಕೊಳ್ಬಾರ್ದು ಈ ಪ್ರಕರಣದಲ್ಲಿ ಅಂತ ಆರೋಪಿಗಳನ್ನ ಸಂಪರ್ಕ ಮಾಡಿದ್ರು. ಆ ನಂತರ 2 ಕಾರುಗಳಲ್ಲಿ ಶವ ಸಾಗಾಟ ಮಾಡಲಾಗಿದೆ. ಹಾಗಾಗಿ ಅದು ಸಿನಿಮಾ ಸ್ಟೈಲ್ ನಂತೆ ಆಗಿರೋದು. ಶವ ಸಾಗಿಸುವಾಗ ಅದಕ್ಕೆ ಮತ್ತೊಂದು ತಂಡದಿಂದ ಸೆಕ್ಯೂರಿಟಿ. ನಾನು ಆಗ್ಲೇ ಹೇಳ್ತಾ ಇದ್ದೆ, 2 ಕಾರು, ಒಂದು ಕಾರಲ್ಲಿ ಶವ ಸಾಗಾಟ, ಮತ್ತೊಂದು ಕಾರು ಹಿಂದೆ ಸೆಕ್ಯೂರಿಟಿಗಾಗಿ ಹಿಂದೆ ಫಾಲೋ ಮಾಡಿದೆ ಮತ್ತೊಂದು ಕಾರು. ಶವ ಎಸೆಯಲು ಸ್ಕಾರ್ಪಿಯೋ ATOS ಕಾರು ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋದು ಪ್ರಮುಖ ಅಂಶ. ಮೊದಲು ಚಿತ್ರದುರ್ಗದಲ್ಲಿ ಮೃತದೇಹ ಎಸೆಯೋದಕ್ಕೆ ಪ್ಲಾನ್ ಆಗಿತ್ತಂತೆ. ಕಾರಣ ರೇಣುಕಾ ಸ್ವಾಮಿ ಚಿತ್ರದುರ್ಗದವನೇ ಆಗಿರೋದ್ರಿಂದ ಅಲ್ಲೇ ಎಸೆದ್ರೆ ಅನುಮಾನ ಬರಲ್ಲ ಅನ್ನುವಂಥ ಪ್ಲಾನ್ ಆಯಿತು. ಬಟ್ ಆ ನಂತರ ಪ್ಲಾನ್ ಎಕ್ಸಿಕ್ಯೂಟ್ ಆಗಲಿಲ್ಲ. ಬಟ್ ಬೇರೆಡೆ ಮತ್ತೊಂದು ಪ್ಲಾನ್ ಮಾಡ್ಕೊಳ್ತಾರೆ ಶವ ಸಾಗಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಂತರ ಮೈಸೂರು ರಸ್ತೆ ಹೊರವಲಯಕ್ಕೆ ಹೋಗಿ ಹಾಕೋ ಪ್ಲಾನ್ ಆಗಿತ್ತು. ಪ್ಲಾನ್ ಎಲ್ಲ ಫೇಲ್ ಆಗಿ ಕೊನೆಗೆ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಹೋಗಿ ಆ ಮೃತದೇಹವನ್ನ ವಿಲೇವಾರಿ ಮಾಡ್ತಾರೆ. RR ನಗರದ ಬಳಿ ಇರುವ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಹೋಗಿ ಮೃತದೇಹವನ್ನ ವಿಲೇವಾರಿ ಮಾಡಿರುತ್ತೆ ಈ ಗ್ಯಾಂಗ್. 3 ಬಾರಿ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಓಡಾಟ ಕೂಡ ಆಗಿರುತ್ತೆ. ಆ ಕಾಲುವೆ ಬಳಿ ಓಡಾಡಿರುತ್ತೆ ಈ ಟೀಮ್. ಸ್ಕಾರ್ಪಿಯೋದಲ್ಲಿ ಕಾರಿನಲ್ಲಿ ಇದ್ದ ಆ ಮೃತದೇಹ ಇಟ್ಕೊಂಡೆ ಓಡಾಡಿದ್ದಾರೆ. ಅಲ್ಲಿ ಯಾರಾದ್ರೂ ಓಡಾಡ್ತಿದ್ದಾರಾ ಇದೆಲ್ಲವನ್ನ ಕೂಡ ಪರಿಶೀಲನೆ ಮಾಡಿ ನಂತರ ಮೃತದೇಹವನ್ನ ಅಲ್ಲಿ ಬಂದು ಬಿಸಾಡಿ ಹೋಗಿದ್ರು ಅನ್ನೋದು ಪ್ರಮುಖ ಅಂಶ. ಹಾಗಾಗಿ ಹೇಳ್ತಾ ಇರೋದು, ಯಾವ ಸಿನಿಮಾ ಸ್ಟೈಲ್ಗೂ ಕೂಡ ಕಡಿಮೆ ಇರಲಿಲ್ಲ ಈ ಪ್ಲಾನ್ ಅಂತ. ಮತ್ತೊಂದು ಅಪ್ಡೇಟ್ ಅನ್ನ ರಿಪಬ್ಲಿಕ್ ಅನ್ನ ನಿಮ್ಮ ಮುಂದೆ ಇಡುತ್ತೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಇದು. ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಅನ್ನದಲ್ಲಿ. ನಟ ದರ್ಶನ್ಗೆ ಸಂಬಂಧಪಟ್ಟದ್ದು. ರೇಣುಕಾ ಸ್ವಾಮಿ ಕೊಂದ ದರ್ಶನ್ಗೆ ಈಗ ಪಶ್ಚಾತ್ತಾಪ ಕಾಡ್ತಾ ಇದೆಯಾ? ಅದರಿಂದ ಆಚೆ ಬರೋದಕ್ಕೆ ಮೆಗಾ ಪ್ಲಾನ್ ರೂಪಿಸ್ಕೊಂಡಿದ್ದಾರಂತೆ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಪರಿಹಾರ ನೀಡ್ತಾರಾ? ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಏನ್ ಕೊಡಬಹುದು ನಟ ದರ್ಶನ್? ಅವ್ರ ತಂದೆ ತಾಯಿ, ಪತ್ನಿ ಕಣ್ಣೀರಿಗೆ ಬೆಲೆ ಕಟ್ಟಕ್ಕಾಗತ್ತಾ ಅನ್ನೋದು ಪ್ರಶ್ನೆ. ಹೋದ ರೇಣುಕಾ ಸ್ವಾಮಿಯನ್ನ ವಾಪಸ್ ಕೊಡಕ್ಕಾಗಲ್ಲ. ಬಟ್ ಏನ್ ಪರಿಹಾರ ಸಿಗಬಹುದು ನಟ ದರ್ಶನ್ ಅವರಿಂದ ಅನ್ನೋದು ಪ್ರಶ್ನೆ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಸಹಾಯದ ಬಗ್ಗೆ ಚರ್ಚೆ ಆಗಿದೆಯಂತೆ ಕುಟುಂಬಸ್ಥರ ಜೊತೆಗೆ. ರೇಣುಕಾ ಸ್ವಾಮಿ ಪತ್ನಿ ಮಗುವಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಚಿಂತನೆಯಲ್ಲಿದ್ದಾರಂತೆ. ಪೋಷಕರಿಗೆ ಸಪರೇಟ್ ಆಗಿ ಸಹಾಯ ಮಾಡೋದು, ಜೈಲಿನಿಂದ ಹೊರಬಂದ ಬಳಿಕ ಮೊದಲ ಪ್ರಾಶಸ್ತ್ಯ ಕುಟುಂಬಕ್ಕೆ. ಅಭಿಮಾನಿಗಳ ಜೊತೆ ಹೋಗಿ ಸಹಾಯ ಮಾಡೋದಕ್ಕೆ ನಟ ದರ್ಶನ್ ಪ್ಲಾನ್ ರೂಪಿಸಿಕೊಂಡಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ. ಸಹಜವಾಗಿ ರೇಣುಕಾ ಸ್ವಾಮಿ ನಟ ದರ್ಶನ್ ಅವರ ಅಭಿಮಾನಿಯನ್ನೇ ಕೊಂದಿರುವ ಪಶ್ಚಾತ್ತಾಪ ನಟ ದರ್ಶನ್ ಅವರಿಗೆ ಇದೆಯಾ? ಅದರಿಂದ ಆಚೆ ಬರೋದು ಹೇಗೆ ಅನ್ನುವಂಥ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಅದರಿಂದ ಆಚೆ ಬರಬೇಕು ಅಂದ್ರೆ ರೇಣುಕಾ ಸ್ವಾಮಿಯ ಜೀವವನ್ನ ವಾಪಸ್ ಕೊಡಕ್ಕಾಗಲ್ಲ. ಆದ್ರೆ ಆ ಕುಟುಂಬಕ್ಕೆ ಸಹಾಯ ಮಾಡೋ ಮೂಲಕ ನೆರವಾಗುವಂತ ಪ್ಲಾನ್ ನಲ್ಲಿ ಇದ್ದಾರಂತೆ ನಟ ದರ್ಶನ್.